ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತು ಇನ್ನೊಂದಷ್ಟು ಡಿಫ್ರೆಂಟ್ ಮೂವೀಸು ರಿಲೀಸ್ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ. ಮತ್ತೆ OTT ಮೂವೀಸಲ್ಲೂ ನಾನು ನೋಡಿದಂಥ ಮೂವೀಸ್ನ ಸಜೆಸ್ಟ್ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೆ. ಬಟ್ ಒಂದು ವಿಷಯ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಏನು ಅಂತಂದ್ರೆ, ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ನಡೀತಾ ಇರೋಂಥ ಒಂದು ಘಟನೆ ಆಗಲಿ, ಅಲ್ಲಿ ಆಗ್ತಿರೋ ಅನ್ಯಾಯದ ಬಗ್ಗೆ ಆಗಲಿ, ಅದ್ರ ಬಗ್ಗೆ ನಾವೆಲ್ಲ ನ್ಯೂಸಲ್ಲಿ ಎಲ್ಲ ಕಡೆ ನೋಡಿದೀವಿ. ಅದು ಅನ್ಯಾಯ ಆಗಿದ್ರೆ ಆಗಿದೆ ಅಂತ ಪ್ರೂಫು ಎಲ್ಲ ಸಿಗ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ. ಯಾಕೆ ಅಂತಂದ್ರೆ, ಸೌಜನ್ಯ ಕೇಸ್ನ ನಾನು ಒಂದಷ್ಟು ವಿಡಿಯೋಸ್ ನೋಡಿದ್ದೆ ಯೂಟ್ಯೂಬಲ್ಲಿ. ಹಂಗಾಗಿ ನನಗೆ ಅನ್ಸಿದ ಪ್ರಕಾರ ಅನ್ಯಾಯ ಆಗಿದೆ ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ನ್ಯಾಯ ಸಿಗ್ಲಿ ಅಂತ ಅನ್ಕೊಂತೀನಿ. ಆ ದೇವ್ರು ಶ್ರೀ ಮಂಜುನಾಥ ಇದಾರಲ್ಲ, ಅವರೇ ಇದನ್ನೆಲ್ಲ ಮಾಡಿಸ್ತಿರೋದು ಅಂತ ನನ್ಗೆ ಬಲವಾದ ನಂಬಿಕೆ. ದೇವ್ರ ಮೇಲೆ ಯಾರ್ಯಾರಿಗೆ ನಂಬಿಕೆ ಇರುತ್ತೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ, ಎಲ್ಲೆಲ್ಲಿ ಅನ್ಯಾಯ ಆಗ್ತಿರುತ್ತೋ ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ನ್ಯಾಯ ಸಿಗೋದ್ ಲೇಟ್ ಆದ್ರೂ ಪರವಾಗಿಲ್ಲ, ಸಿಕ್ಕೇ ಸಿಗುತ್ತೆ ಅಂತ. ಇದು ಪುಣ್ಯಕ್ಷೇತ್ರ, ಅದನ್ನೆಲ್ಲ ಹಾಳು ಮಾಡ್ತಿದಾರೆ ಅಂತ ಎಷ್ಟು ಜನ ಮಾತಾಡ್ತಿದ್ದಾರೆ. ಬಟ್ ಅಲ್ಲಿ ಕ್ಲೀನ್ ಅಪ್ ಆಗ್ಲೇಬೇಕು. ಯಾವಾಗ್ಲೂ ಒಂದು ಪುಣ್ಯಕ್ಷೇತ್ರ ಅಂದ್ರೆ ಒಂದು ನೀಟಾಗಿರ್ಬೇಕು. ಒಂಥರ ನ್ಯಾಯ ಆಗ್ಲಿ, ನೀತಿ ಆಗ್ಲಿ, ಧರ್ಮ ಸ್ಥಾನದಲ್ಲಿ ನಿಂತಿರೋಂಥ ಕ್ಷೇತ್ರ ಆಗಿರೋದ್ರಿಂದ ಅಲ್ಲಿ ಎಲ್ಲಾನು ಕ್ಲಿಯರ್ ಆಗಿ ಒಳ್ಳೆ ಒಂದು ಇದರಿಂದ ನಡಿಬೇಕು ಅನ್ನೋದೇ ಎಲ್ಲರೂ ಆಸೆ ಕೂಡ. ಅಲ್ಲಿ ಈಗ ತಪ್ಪಾಗಿದ್ರೆ ತಪ್ಪನ್ನು ತೋರಿಸ್ಲಿ, ಇಲ್ಲ ಅಂತಂದ್ರೆ ಅದನ್ನ ಮಾಡ್ಲಿ ಅಂತಾನೆ ಕೇಳ್ಕೊಳ್ಳೋಣ ಎಲ್ಲರೂ ದೇವ್ರ ಹತ್ರ. ಅಂದ್ರೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತ ನನಗೆ ಈ ಒಂದು ಎಕ್ಸ್ಟ್ರಾ ಆಡ್ ಮಾಡ್ತಿದ್ದೀನಿ ಅಷ್ಟೇ. ಮತ್ತೆ ನೆಕ್ಸ್ಟ್ ಇದಕ್ ಬರೋಣ, ಮೂವೀಸ್ ಇದಕ್ ಬರೋಣ, ಓಕೆನಾ? ಈಗ ಫಸ್ಟ್ ಆಲ್ರೆಡಿ ಕನ್ನಡ ಮೂವಿ ಒಂದು ಟೂ ಫ್ರಮ್ ಸೋ ಅಂತ ಒಂದು ರಿಲೀಸ್ ಆಗಿದೆ, ರಾಜ್ಬಿ ಶೆಟ್ಟಿ ಅವ್ರದ್ದು. ನನಗೆ ಇದು ಒಂದು ಕಾಮಿಡಿ ಇದ್ರದ್ದ ಪ್ರೀಮಿಯರ್ ಶೋಸ್ ಎಲ್ಲ ಆಗ್ತಾ ಇದ್ರಲ್ಲ, ಅದಕ್ಕೆ ನೋಡ್ಬಿಟ್ಟು ಹಿಂಗಿದೆ ನೋಡೋಣ ಇರು ಟ್ರೈಲರ್ ಅಂತ ಫಸ್ಟ್ ಟ್ರೈಲರ್ ನೋಡಿದೆ. ಫುಲ್ ಕಾಮಿಡಿ ಅಷ್ಟು ಆಕ್ಟರ್ಸ್ ಎಲ್ಲ ಯಾರು ಗೊತ್ತೇ ಇಲ್ಲಲ್ಲಪ್ಪ, ಇವ್ರು ಯಾರು ಒಬ್ಬೊಬ್ರು ಒಂದೊಂದು ಮೂವೀಸ್ ಅಲ್ಲಿ ಮಾಡಿದ್ದಾರೆ. ಬಟ್ ಒಂದೊಂದಷ್ಟು ಜನ ಹೊಸಬ್ರು ಅನ್ಸುತ್ತಲ್ವಾ, ಹಂಗಾಗಿ ನಾನೇನೋ ಮಲಯಾಳಂ ಮೂವಿನ ಇರ್ಬೇಕೇನೋ ಅಂತ ಅನ್ಕೊಂಡೆ. ಬಟ್ ಕನ್ನಡ ಮೂವಿನೇ, ಕನ್ನಡದವರೇ, ಮಂಗ್ಳೂರ್ ಸ್ಟೈಲ್ ಅಲ್ಲಿ ಎಲ್ಲ ಲ್ಯಾಂಗ್ವೇಜ್ ಅದೆಲ್ಲ ಇದೆ. ನಮ್ಗೊಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ನೋಡಿ ಚೆನ್ನಾಗ್ ಅನ್ಸುತ್ತೆ ಮೂವಿ. ಮತ್ತೆ ಫುಲ್ ಕಾಮಿಡಿ ಇದೆ, ಬಹಳ ಚೆನ್ನಾಗಿದೆ. ನೀವು ಥಿಯೇಟರ್ಗೆ ಹೋಗಿ ವಿಸಿಟ್ ಮಾಡಿ. ಈ ಮೂವಿ ಆಲ್ರೆಡಿ ಬುಕ್ ಮೈ ಶೋಲೆಲ್ಲ ಟಿಕೆಟ್ಸ್ ಎಲ್ಲ ಫುಲ್ ಸೋಲ್ಡ್ ಔಟ್ ಆಗಿದೆ. ಕನ್ನಡ ಇಂಡಸ್ಟ್ರಿ ಬಿದ್ದೋಗುತ್ತೆ ಹೆಂಗೆ ಅಂತ ಇದ್ದವರೆಲ್ಲ ಈಗ ಒಳ್ಳೆ ಮೂವಿ ಬಂದ್ರೆ ಯಾವ್ದು ಬಿದ್ದೋಗಲ್ಲ ಇಂಡಸ್ಟ್ರಿ, ಅದ್ ಮಾತ್ರ ನಿಜಾನೇ. ಅಂದ್ರೆ ಮೂವೀಸ್ ಕಮ್ಮಿ ಆಗಿದೆ ಇತ್ತೀಚೆಗೆ, ಕನ್ನಡ ಮೂವೀಸ್ ಒಳ್ಳೆ ಮೂವೀಸ್ ಕಮ್ಮಿ ಆಗಿದೆ. ಬಟ್ ಡೈರೆಕ್ಟರ್ಸ್ ಮೂವೀಸೇ ತೆಗಿತಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಮೂವೀಸ್ ಮಾಡಿದ್ರೆ ಯಾಕೆ ನೋಡಲ್ಲ ಜನ? ನೋಡ್ತಾರೆ, ಓಕೆನಾ? ಕನ್ನಡ ಮೂವೀಸ್ ನ ತೆಗೀರಿ, ಅದನ್ನ ಬಿಟ್ಟು ಹೈ ಬಜೆಟ್ ಅಂತ ಹೋಗ್ತಾ 3 years 4 years ಅಂದ್ರೆ ಎಲ್ಲ ಮರ್ತೋಗ್ಬಿಟ್ಟು ನೋಡೋದೇ ಬಿಟ್ಬಿಡ್ತಾರೆ, ಇನ್ನೇನ್ ಮಾಡ್ತಾರೆ. ಹಂಗಾಗಿ ಮೂವೀಸ್ ನ ಮಾಡ್ತಾ ಹೋಗ್ಬೇಕು. ಚಿಕ್ಕ ಬಜೆಟ್ ಆದ್ರೂ ಒಳ್ಳೆ ಕಾನ್ಸೆಪ್ಟ್ ನಿಟ್ಕೊಂಡ್ ಮಾಡಿದ್ರೆ ಜನ ನೋಡ್ತಾರೆ. ಎಕ್ಸಾಂಪಲ್ ಇದೆ ಸಾಕ್ಷಿ ನನ್ನ ಪ್ರಕಾರ, ಓಕೆನಾ? ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ನರಸಿಂಹಸ್ವಾಮಿ ಇದು ಒಂದು ಸ್ಟೋರಿ. ಇದು ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಆಗಿದೆ. ಹೊಂಬಾಳೆ ಫಿಲಿಮ್ಸ್ ಅವರು ಇದನ್ನ ಮೂವಿನ ಮೇಕರ್ಸ್. ಇದು ಅನಿಮೇಟೆಡ್ ಮೂವಿ. ಈಗ ನೀವು ಯಾರನ್ನ ಮಕ್ಕಳು ಅಥವಾ ಮಕ್ಕಳಿಗೆ ಒಂದು ದೇವ್ರದೇನ ತೋರಿಸ್ಬೇಕು ಅಂದ್ರೆ, ನಿಮ್ಗೆ ಇದು ಪ್ರಹ್ಲಾದ್ ಅವ್ರದ್ದು ಸ್ಟೋರಿ ಗೊತ್ತಿಲ್ಲ ಅಂದ್ರೆ ಹೋಗಿ ನೋಡ್ಬೋದು. ಈಗ ಆಲ್ರೆಡಿ ನಮ್ ಕನ್ನಡ ಮೂವೀಸ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಮಸ್ತಾಗಿ ಮಾಡಿದ್ದಾರೆ. ನನಗಂತೂ ಹಳೆ ಮೂವೀಸ್ ಅಲ್ಲಿ ಒಂಥರ ಈಗ ಈ ದೇವ್ರದ್ದು ಆಗ್ಲಿ ಮತ್ತೆ ಹಿಸ್ಟಾರಿಕಲ್ ಮೂವೀಸ್ ಆಗ್ಲಿ ನೋಡ್ಬೇಕು ಅಂತಂದ್ರೆ ಇದನ್ನ ಎಷ್ಟು ಸತಿ ಟಿವಿಲಿ ಹಾಕಿದ್ರು ನಾನು ನೋಡ್ತೀನಿ. ಎಕ್ಸ್ಪೆಷಲಿ ಫಾರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಆಕ್ಟಿಂಗು. ರಾಜ್ಕುಮಾರ್ ಸರ್ ಅಂತೂ ಚಿಂದ ಹಾಕ್ಬಿಟ್ಟಿದ್ದಾರೆ ಆ ಮೂವಿಲಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಒಂದು ಕಾನ್ಸೆಪ್ಟ್ ಅಂದ್ರೆ, ನಾನು ಪುನೀತ್ ರಾಜ್ಕುಮಾರ್ ಅವರು ಯಾವುದೋ ಇಂಟರ್ವ್ಯೂ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದ ಕೇಳಿದೆ. ಅಂದ್ರೆ ಅವರು ಸ್ವಲ್ಪ ಆಂಗರ್ ಆಗಿ ಮಾತಾಡ್ತಿರ್ತಾರಲ್ಲ ಅವ್ರ ಅಪ್ಪಾಜಿ ಅವರು, ಅದ್ ಕ್ಯಾರೆಕ್ಟರ್ ಇರುತ್ತೆ ಹಂಗಾಗಿ ಜೋರಾಗಿ ಮಾತಾಡಿದಾಗ ಎದ್ರಕೊಂಡ್ಬಿಟ್ಟಿರುತ್ತೆ. ಏನಪ್ಪಾಜಿ ಹಿಂಗ್ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರಂತೆ. ಇಲ್ಲಪ್ಪ, ಇದು ಪಾತ್ರ ಇರೋದೇ ಹಿಂಗೆ, ಅದಕ್ಕೆ ಹಿಂಗ್ ಮಾತಾಡ್ತಿ, ಎದ್ರಕೋಬೇಡ ಅಂತ ಹೇಳಿದ್ರು ರಾಜ್ಕುಮಾರ್ ಅವರು. ಅದನ್ನ ಪುನೀತ್ ರಾಜ್ಕುಮಾರ್ ಅವರು ಇಂಟರ್ವ್ಯೂ ಎಕ್ಸ್ಪ್ಲೈನ್ ಮಾಡಿದ್ರು ಅನ್ಸುತ್ತೆ.
ಆ ಮೂವಿ ನನಗೆ ಜ್ಞಾಪಕ ಬಂತು. ಬಟ್ ಇದು ಅನಿಮೇಟೆಡ್ ಮೂವಿ ಆಗಿರೋದ್ರಿಂದ ನಿಮ್ಮ ಮಕ್ಕಳಿಗೆ ಈಗ ಈ ಮೂವೀಸ್ ನೋಡಕ್ಕಾಗಲ್ಲ, ನೀವು ಈ ತರನು ತೋರಿಸ್ಬೋದು ಅವ್ರಿಗೆ. ಇದ್ರಲ್ಲೆಲ್ಲ ಚೆನ್ನಾಗಿ ಇದು ಎಲ್ಲಾನು ಚೆನ್ನಾಗಿ ಬಂದಿದೆ, ಕ್ಯಾರೆಕ್ಟರೈಸೇಷನ್ ಮತ್ತೆ ಅನಿಮೇಟೆಡ್ ಅಲ್ವಾ, ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಆಡ್ ಮಾಡಿ ಚೆನ್ನಾಗಿ ತೋರಿಸಿದ್ದಾರೆ. ದೇವ್ರದ್ದು ಮತ್ತೆ ದೇವ್ರದ್ದು ಹಿಂಗಿರುತ್ತೆ ಏನು ಅಂತ ಎಲ್ಲ ಚೆನ್ನಾಗಿ ಬಂದಿದೆ. ಮೂವಿ ಮಾತ್ರ ಅನಿಮೇಟೆಡ್, ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಕರ್ಕೊಂಡು ಆರಾಮಾಗಿ ಹೋಗ್ಬೋದು ಈ ಮೂವಿಗೆ. ನಾನು ಇದನ್ನ ಸಜೆಸ್ಟ್ ಮಾಡ್ತಿದ್ದೀನಿ ಕಿಡ್ಸಿಗೋಸ್ಕರ ಅಂತ. ಓಕೆನಾ. ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ನಾನೇ ನೆಟ್ಫ್ಲಿಕ್ಸ್ ಅಲ್ಲಿ, ಇದು ಮಲಯಾಳಂ ಮೂವಿ, ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿದೆ ಮೊನ್ನೆ. ಡಿಟೆಕ್ಟಿವ್ ಉಜ್ವಲ ಅಂತ, ಡಿಟೆಕ್ಟಿವ್ ಉಜ್ವಲ ಅಂತ, ನೇಮು ಕನ್ಫ್ಯೂಷನ್ ಆಗಿದೆ. ಉಜ್ವಲ ಅಂತ ಚೆನ್ನಾಗಿದೆ ಮೂವಿ ಮಾತ್ರ. ಇದು ಸೇಮ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಾಮಿಡಿ ಅದ ಅನ್ಸುತ್ತೆ, ಬಿಟ್ಟೆ ಹೋಗ್ತಾ 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 ಸೀರಿಯಸ್ ಆಗ್ತಾ ಹೋಗುತ್ತೆ. ಸೀರಿಯಲ್ ಕಿಲ್ಲರ್ ಮೂವಿ ಇದು. ಅದನ್ನ ಸೀರಿಯಲ್ ಕಿಲ್ಲಿಂಗ್ ಮಾಡ್ತಾ ಇರ್ತಾರೆ, ಯಾರಂತ ಕಂಡಿಡಿಯೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಒಂದ್ ಊರಲ್ಲಿ ನಡೀತಾ ಇರುತ್ತೆ, ಆ ಊರಲ್ಲಿ ಏನಂದ್ರೆ ನೈಟ್ ಹೊತ್ತೆ ಒಂಟಿಯಾಗಿ ಯಾರನ್ನ ಹೊರಗಡೆ ಬಂದ್ರೆ ಅವನ್ನ ಸಾಯಿಸ್ಬಿಡೋದು, ಆತರ ಇರುತ್ತೆ ಕಾನ್ಸೆಪ್ಟ್. ಅದೇ ಎಸ್ಪೆಷಲಿ ಆಲ್ಮೋಸ್ಟ್ ಜೆಂಟ್ಸ್ನೇ ಸಾಯಿಸ್ತಾ ಇರ್ತಾರೆ ಇದರಲ್ಲಿ. ಮಕ್ಕಳನ್ನ ಮತ್ತೆ ಮುದುಕರನ್ನ ಸಾಯಿಸ್ತಾ ಇರಲ್ಲ. ಅದು ಒಂದು ಇದರಲ್ಲಿ ಹೀರೋ ಬಂದ್ಬಿಟ್ಟು ಯಾರು ಏನು ಎತ್ತ ಅಂತ ಕಂಡುಹಿಡಿಯೋದು ಒಂದು ಇದು ಪ್ರಶ್ನೆ ಆಗಿರುತ್ತೆ. ಸ್ವಲ್ಪ ಹೋಗ್ತಾ ಹೋಗ್ತಾ ಮಿಡ್ಲಲ್ಲಿ ಒಂದ್ ಸ್ವಲ್ಪ ಬೋರ್ ಆಗ್ಬೋದು, ಬಟ್ ಆಮೇಲೆ ಲಾಸ್ಟ್ ಒಂದು 1/2 1 ಅವರ್ ಇದೆಯಲ್ಲ, ಅದು ಚೆನ್ನಾಗ್ ಅನ್ಸುತ್ತೆ. ಯಾರ ನಿಮಗೆ ಐಡಿಯಾನೇ ಇರಲ್ಲ ಇವನ ಕಿಲ್ಲರು ಅಂತ ಅನ್ಸುತ್ತೆ. ಆ ಕ್ಯಾರೆಕ್ಟರೈಸೇಷನ್ಸ್ ಅಲ್ಲಿ ಕಂಡುಹಿಡಿಯಕ್ಕೆ ಆಗ್ತಿರಲ್ಲ, ಅಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ಇರ್ತದೆ, ಅದು ಅವ್ರ ಕಿಲ್ಲರು ಅಂತ ಅನ್ಸುತ್ತೆ. ಆ ತರ ಇದೆ ಮೂವಿ. ಚೆನ್ನಾಗಿದೆ ಮೂವಿ ಮಾತ್ರ ಬಹಳ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಈ ತರ ಸಣ್ಣ ಪುಟ್ಟ ಸ್ಟೋರೀಸ್ ತಗೊಂಡ್ಬಂದ್ ಮಾಡಿದ್ರು ನೋಡ್ಬಹುದು, ಜನ ನೋಡ್ತಾರೆ. ಇತ್ತೀಚೆಗೆ ಆಕ್ಷನ್ ಅದು ಇದು ನೋಡಿ ಎಲ್ರಿಗೂ ಬೇಜಾರಾಗಿರುತ್ತೆ ಒಂದೇ ತರ ಜೋನರ್ ಅಲ್ಲಿ ನೋಡಿ. ಈಗ ಡಿವೈನು ಮತ್ತೆ ಡಿಫ್ರೆಂಟ್ ಇದ್ರಲ್ಲಿ ತೋರಿಸ್ಬೇಕು, ತರ ಕಾನ್ಸೆಪ್ಟೇ ಬೇರೆ ತರ ತೋರಿಸಿದ್ರು ನೋಡ್ತಾರೆ. ಹಂಗಾಗಿ ಇದೆಲ್ಲ ನಮ್ದ ಇವತ್ತಿನ ವಿಡಿಯೋ. ಓಕೆನಾ. 3 ಮೂವಿ ಸಜೆಸ್ಟ್ ಮಾಡ್ತಿದ್ದೀನಿ ಎಲ್ಲ ಆಡಿಯನ್ಸ್ಗೂ, ಪ್ಲೀಸ್ ವಾಚ್ ಮಾಡಿ. OTT ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಇದಿದೆ, ಇನ್ನ 2 ಥಿಯೇಟರ್ ಅಲ್ಲಿ ಇದೆ, ಹೋಗಿ ಪ್ಲೀಸ್ ವಾಚ್ ಮಾಡಿ. ಹಾಗೆ ನಮ್ಮ ಎಲ್ಲಾ ಕನ್ನಡ ಮೂವೀಸ್ನ ಸಪೋರ್ಟ್ ಮಾಡಿ, ಕನ್ನಡ ಆಕ್ಟರ್ಸ್ನ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್